ಬೋಣಿ ಹೆಸರಲ್ಲಿ ಪ್ರಯಾಣಿಕರಿಗೆ ಕಂಡಕ್ಟರ್ ದರ್ಪ ತೋರಿಸ್ತಾ ಇದ್ದಾರೆ. ಮೈಸೂರು ಬೆಂಗಳೂರು ಇವಿ ಬಸ್ನಲ್ಲಿ ನೋಡಿ ಯಾವ ರೀತಿ ಉದ್ದಟತನ. ಬೋಣಿ ಹೆಸರಲ್ಲಿ ಪ್ರಯಾಣಿಕರಿಗೆ ಕಂಡಕ್ಟರ್ ದರ್ಪ. ಮೈಸೂರು ಬೆಂಗಳೂರು ಇವಿ ಬಸ್ನಲ್ಲಿ ನೋಡಿ ಹೆಂಗ್ ಉದ್ದಟತನವನ್ನ ತೋರಿಸ್ತಾ ಇದ್ದಾರೆ ಅಂತ. ಸಾರಿಗೆ ಸಚಿವ ಬೈರತಿ ಸುರೇಶ್ ಅವರು ನೋಡ್ಲೇಬೇಕಾದಂತಹ ಸುದ್ದಿ ಇದು. ಇಂತಹ ಕಂಡಕ್ಟರ್ಗಳನ್ನ ತಕ್ಷಣ ಸಸ್ಪೆಂಡ್ ಮಾಡಿ. ಬೋಣಿ ಆಗಿಲ್ಲ ಅಂತ ಕ್ಯಾಶ್ಗೆ ಪಟ್ಟು ಹಿಡಿದ ಕಂಡಕ್ಟರ್. ಗೂಗಲ್ ಪೇ ಕೇಳಿದಕ್ಕೆ ಬಸ್ನಿಂದ ಇಳಿರಿ ಅಂತ ದರ್ಪ ತೋರಿಸಿದ್ದಾರಂತೆ. ಏನವರು ಸ್ವಂತ ಬಸ್ ಇದು. ಮೈಸೂರು ಬೆಂಗಳೂರು ವಿಭಾಗದ KA51 AJ 0536 ಬಸ್ ಇದು. ಮೈಸೂರು ಗ್ರಾಮ ವಿಭಾಗದ ಘಟಕ 2ರ ಬಸ್ನಲ್ಲಿ ಆಗಿರುವಂತಹ ಘಟನೆ ಇದು. ಸರ್ಕಾರದ ಇವಿ ಬಸ್ಗಳೇನು ಇವರ ಮನೆ ಆಸ್ತಿ ಆದ್ವಾ? ಮೆಷಿನ್ ಕೆಟ್ಟಿದೆ ಅಂತ ಸುಳ್ಳು ಹೇಳಿ ಸಿಕ್ಕಿಬಿದ್ದಿದ್ದಾರೆ ಕಂಡಕ್ಟರ್. ಹಾಸನ ಮೂಲದ ಕಂಡಕ್ಟರ್ ನಿಂದ ಆಡಿದ್ದೇ ಆಟ. ಹೇಳೋರಿಲ್ಲ ಕೇಳೋರಿಲ್ಲ. ಡಿಜಿಟಲ್ ಪಾವತಿಗೆ KSRTC ಉತ್ತೇಜಿಸಿದ್ರು. ಉದ್ದಟತನವನ್ನ ತೋರಿಸಿದ್ದಾರೆ. ನಮ್ಗೆ ಯಾರು ಏನು ಮಾಡ್ಲಿಕ್ಕೆ ಆಗಲ್ಲ ಅನ್ನೋ ಒಂದು ದರ್ಪಣ ಇವ್ರಿಗೆ. ಪ್ರಯಾಣಿಕರನ್ನ ಏನ್ ಅನ್ಕೊಂಡಿದ್ದಾರೆ? ಬೇಕಾಬಿಟ್ಟಿಯಾಗಿ ಪ್ರಯಾಣಿಕರನ್ನ ನಡೆಸ್ಕೊಂಡ್ರೆ ಯಾರು ಹೇಳೋರಿಲ್ಲ ಕೇಳೋರಿಲ್ವ ಇವ್ರಿಗೆ? ಬೋಣಿ ಹೆಸರಲ್ಲಿ ಪ್ರಯಾಣಿಕರ ಮೇಲೆ ದರ್ಪ ತೋರಿಸ್ತಾ ಇದ್ದಾರೆ. ಮೈಸೂರು ಬೆಂಗಳೂರು ಇವಿ ಬಸ್ ಏನಿದೆ ಆ ಒಂದು ಬಸ್ನಲ್ಲಿ ಈ ರೀತಿಯಾಗಿ ಉದ್ದಟತನವನ್ನ ಮೆರೆದಿದ್ದಾನೆ ಈತ. ಸಾರಿಗೆ ಸಚಿವರು ಬೈರತಿ ಸುರೇಶ್ ಅವರು ಏನಿದ್ದಾರೆ, ಖಂಡಿತವಾಗ್ಲೂ ಈ ಒಂದು ಸುದ್ದಿಯನ್ನ ನೋಡ್ಲೇಬೇಕು. ಯಾಕೆಂತಂದ್ರೆ ನಿಮಗೆ ಸಂಬಂಧಪಟ್ಟಂತ ಇಲಾಖೆಯಲ್ಲಿ ಈ ರೀತಿಯಾಗಿ ಪ್ರಯಾಣಿಕರ ಮೇಲೆ ದರ್ಪ ತೋರಿಸಿದ್ದಾನೆ ಈತ. ಜನಸಾಮಾನ್ಯರಿಂದ ಪ್ರತಿಯೊಬ್ರು ಅಧಿಕಾರಿಗಳಾಗಿರಬಹುದು, ರಾಜಕಾರಣಿಗಳಿಂದ ಅಥವಾ ಅಧಿಕಾರಿಗಳಿಂದ ಜನಸಾಮಾನ್ಯರಲ್ಲ. ಇದನ್ನ ನಿಮ್ಮ ಮನಸ್ಸಿನಲ್ಲಿ ಇಟ್ಸ್ಕೊಳ್ಬೇಕಾಗತ್ತೆ. ಪ್ರಯಾಣಿಕರ ಮೇಲೆ ದರ್ಪ ತೋರಿಸ್ಲಿಕ್ಕೆ ನಿಮ್ಗೆ ಯಾರೇ ಅಧಿಕಾರ ಕೊಟ್ಟಿದ್ದು? ಪ್ರಯಾಣಿಕರನ್ನ ಏನ್ರಿ ಅನ್ಕೊಂಡಿದ್ದೀರಾ? ನೀವೇನ್ ಮಾಡಿದ್ರು ನಡೆಯುತ್ತೆ ಅನ್ನೋ ಒಂದು ದರ್ಪ ಇದ್ಯಾ? ಅಥವಾ ಹೇಳೋರು ಕೇಳೋರು ಯಾರು ಇಲ್ವಾ ನಿಮಗೆ? ನಿಮ್ಮ ಮೇಲಧಿಕಾರಿಗಳು ಅಂತ ಇದ್ದಾರೆ ಅನ್ನೋದಾದ್ರು ನಿಮಗೆ ನೆನಪಿದ್ಯಾ? ಹಾಸನ ಮೂಲದ ಕಂಡಕ್ಟರ್ ಇವರು. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ನೋಡಿ, ಬೋಣಿ ಹೆಸರಲ್ಲಿ ಪ್ರಯಾಣಿಕರಿಗೆ ಕಂಡಕ್ಟರ್ ಈ ರೀತಿಯಾಗಿ ದರ್ಪ ತೋರಿಸಿದ್ದಾನೆ. ಈತನಿಗೆ ಮೇಲಧಿಕಾರಿಗಳು ಇದ್ದಾರೆ ಅನ್ನೋದು ನೆನಪಿನಲ್ಲಿ ಇದ್ಯಾ ಅಥವಾ ಇಲ್ವಾ? ಹೇಳೋರು ಕೇಳೋರು ಯಾರು ಇಲ್ವಾ ಈ ಕಂಡಕ್ಟರ್ಗೆ? ರಾಘವೇಂದ್ರ, ಸದ್ಯಕ್ಕೆ ಈ ರೀತಿಯಾಗಿ ಪ್ರಯಾಣಿಕರ ಮೇಲೆ ದರ್ಪವನ್ನ ತೋರಿಸಲಿಕ್ಕೆ ಯಾರಿಗೂ ಕೂಡ ಅಧಿಕಾರ ಇಲ್ಲ. ಅಂತದ್ರಲ್ಲಿ ಈತ ಬೇಕಾಬಿಟ್ಟಿಯಾಗಿ ಪ್ರಯಾಣಿಕರ ಮೇಲೆ ದರ್ಪ ತೋರಿಸಿದ್ದಾನೆ. ಇದೆಲ್ಲ ಅಪ್ಡೇಟ್ ಇದೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಘವೇಂದ್ರ. ಹೌದು ಸಾಹಿತ್ಯ, ಏನು ಕೆಲವು ಕಂಡಕ್ಟರ್ಗಳ ಉದ್ದಟತನ ಮಿತಿ ಮೀರ್ತಾ ಇದೆ ಅಂತಲೇ ಹೇಳ್ಬೋದು. ಯಾಕಂದ್ರೆ ಮೈಸೂರಿನಿಂದ ಬೆಂಗಳೂರಿಗೆ ಇವಿ ಬಸ್ಗಳ ಸೇವೆಯನ್ನು ಒದಗಿಸಲಾಗ್ತಾ ಇದೆ. ಇವಿ ಬಸ್ಗಳು ಬಹಳ ಚೆನ್ನಾಗಿ ಸೇವೆಯನ್ನ ಕೊಡ್ತಾ ಇರುವಂತ ಸಂದರ್ಭದಲ್ಲಿ ಅದ್ರ ಬಗ್ಗೆ ಸಾರ್ವಜನಿಕರಿಂದ ಒಂದು ಒಳ್ಳೆಯ ಅಭಿಪ್ರಾಯ ಇರುವಂತ ಸಂದರ್ಭದಲ್ಲಿ ಈ ರೀತಿಯ ಕಂಡಕ್ಟರ್ಗಳ ದುರ್ವರ್ತನೆ ಏನಿದೆ, ಈ ದುರ್ವರ್ತನೆಯಿಂದಾಗಿ KSRTC ಸಂಸ್ಥೆಗೆ ಕಳಂಕ ಬರೋ ರೀತಿಯಲ್ಲಿ ಅವರ ಬಿಹೇವಿಯರ್ ಆಗ್ತಾ ಇರ್ತಕ್ಕಂಥದ್ದು. ಏನು ಮೈಸೂರಿನಿಂದ ಬೆಂಗಳೂರಿಗೆ ಪ್ರಯಾಣ ಮಾಡ್ಲಿಕ್ಕೆ ಆಗ್ತದಂತ ಪ್ಯಾಸೆಂಜರ್ಗೆ ಆರಂಭದಲ್ಲಿ ಮೊದಲನೇ ಟಿಕೆಟ್ ಅರಿಯುವಂತ ಸಂದರ್ಭದಲ್ಲಿ ಬೋರ್ಡಿಂಗ್ ಮಾಡ್ಲಿಕ್ಕೋಸ್ಕರ ಕ್ಯಾಶೇ ಬೇಕು ಅಂತೇಳಿ ಪಟ್ಟು ಹಿಡಿಯುವಂತ ಈ ಒಂದು ಅಂಧಶ್ರದ್ಧೆ ಇದೆಯಲ್ಲ, ಇಂಥದ್ರ ಬಗ್ಗೆ ಅಧಿಕಾರಿಗಳು ನಿಗಾ ವಹಿಸಬೇಕಾಗ್ತದೆ. ಯಾಕೆಂದ್ರೆ ಏನು ಸ್ಕ್ಯಾನರ್ ವ್ಯವಸ್ಥೆಯ ಬಂದ ಮೇಲೆ ಏನ್ EVM ನಲ್ಲಿ ATM ನಲ್ಲಿ ಸ್ಕ್ಯಾನರ್ ವ್ಯವಸ್ಥೆಯನ್ನು ಅಳವಡಿಸಿದ ನಂತರ ಆ ಕ್ಯಾಶ್ಲೆಸ್ ವ್ಯವಹಾರ ಆಗ್ಬೇಕು ಅನ್ನೋ ಕಾನ್ಸೆಪ್ಟ್ ನಲ್ಲೇ KSRTC ಅವರು ಅದನ್ನ ಇಂಪ್ಲಿಮೆಂಟೇಷನ್ ಮಾಡಿದ್ದಾರೆ. ಆದ್ರೆ ಇದರ ಬಗ್ಗೆ ಸರಿಯಾದಂತ ತಿಳುವಳಿಕೆ ಇಲ್ದಿರತಕ್ಕಂಥ ಕಂಡಕ್ಟರ್ಗಳು ಪ್ಯಾಸೆಂಜರ್ಗಳಿಗೆ ಕ್ಯಾಶೇ ಬೇಕು ಅಂತೇಳಿ ಹಠ ಹಿಡಿದು ಅವ್ರಿಗೆ ಟಿಕೆಟ್ ಅನ್ನ ಕೊಡದೆ ಮುಂದಕ್ಕೆ ಹೋಗುವಂತ ಈ ರೀತಿಯ ದುರ್ವರ್ತನೆ ಇದೆಯಲ್ಲ, ಇದು ಎಲ್ಲ ಒಂದ್ ಕಡೆ ಸಾರ್ವಜನಿಕರಲ್ಲಿ ತೀವ್ರ ಆಕ್ಷೇಪ ಮತ್ತೆ ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ EVM ಏನು ವಿಶೇಷವಾಗಿ EVM ಸೇವೆ ಒದಗಿಸ್ತಾ ಇರ್ತಕ್ಕಂಥ ಬಸ್ಗಳಿಗೆ ಸರಿಯಾದಂತ ತಿಳುವಳಿಕೆ ಇರ್ತಕ್ಕಂಥ, ಸರಿಯಾದಂತ ತರಬೇತಿ ಇರ್ತಕ್ಕಂಥ ಕಂಡಕ್ಟರ್ಗಳನ್ನ ನೇಮಕ ಮಾಡಬೇಕು. ಇಲ್ಲ ಅಂತಂದ್ರೆ ಸಾರ್ವಜನಿಕರ ಜೊತೆ ಸರಿಯಾದ ರೀತಿಯಲ್ಲಿ ವರ್ತನೆ ಮಾಡ್ಲಿಲ್ಲ ಅಂತಂದ್ರೆ ಆ ಇವಿ ಬಸ್ಗಳ ಸೇವೆಗೆ ಏನು ಒದಗಿಸಿದ್ದಾರೆ ಅದಕ್ಕೆ ಸರಿಯಾದಂತ ಅರ್ಥ ಕೂಡ ಬರಲ್ಲ. ಅದಕ್ಕೆ ಒಂದು ದೊಡ್ಡ ಕಳಂಕ ಕೂಡ ಈ ತರದ ಏನು ನೌಕರರಿಂದ ಬರ್ತಕ್ಕಂಥದ್ದು. ಹಾಗಾಗಿ ಸರಿಯಾದಂತ ರೀತಿಯಲ್ಲಿ ಪ್ಯಾಸೆಂಜರ್ಗಳ ಜೊತೆ ವರ್ತನೆ ಮಾಡುವಂತ ರೀತಿಯಲ್ಲಿ KSRTC ಅಧಿಕಾರಿಗಳು ಇಂಥ ನೌಕರನ್ನ ಕರೆಸಿ ಚಳಿ ಬಿಡಿಸುವಂತ ಕೆಲಸವನ್ನ ಮಾಡಬೇಕು. ಇಲ್ಲವಾದ್ರೆ ಸಾರ್ವಜನಿಕರು ತಾವೇ ಅವ್ರಿಗೆ ವಿರುದ್ಧ ಚೀಮಾರಿ ಹಾಕುವಂತ ಅಥವಾ ಅಲ್ಲೇ ಅವನ್ನ ಗಲಾಟೆ ಮಾಡುವಂತ ಪ್ರಸಂಗಗಳು ಉದ್ಭವಿಸುತ್ತೆ. ಇಂಥದಕ್ಕೆ ಕಡಿವಾಣ ಹಾಕ್ಲಿಲ್ಲ ಅಂದ್ರೆ KSRTCಗೆ ಇಡೀ ದೇಶದಲ್ಲಿ ಒಂದು ಒಳ್ಳೆಯ ಹೆಸರಿದೆ. ಇಂಥ ಸಂದರ್ಭದಲ್ಲಿ ಈ ರೀತಿಯ ಕೆಲವು ಏನು ಆಟಾಟೋಪ ಮಾಡತಕ್ಕಂಥ ಕಂಡಕ್ಟರ್ಗಳ ವರ್ತನೆ ಬದಲಿಸಲಿಲ್ಲ ಅಂದ್ರೆ KSRTCಗೆ ಮುಂದಿನ ದಿನಗಳಲ್ಲಿ ಭಾರಿ ಕೆಟ್ಟ ಹೆಸರು ಬರುವಂತ ಆತಂಕ ಇದೆ ಸಾಹಿತ್ಯ.
ಸರ್ ರಾಘವೇಂದ್ರ, ಬಹಳ ಪ್ರಮುಖವಾಗಿ ಏನು ಇವರಿಗೆ ಅರಿವನ್ನ ಮೂಡಿಸ್ಬೇಕು ಅಂತ ಹೇಳ್ತಾ ಇದ್ರೆ, ಅದರ ಜೊತೆಗೆ ಇಂಥ ಕಂಡಕ್ಟರ್ಗಳ ವಿರುದ್ಧ ಕಠಿಣ ಕ್ರಮವನ್ನ ಜರುಗಿಸಿದಾಗ ಮಾತ್ರ ಬೇರೆಯವರು ಈ ರೀತಿ ತಪ್ಪು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮೇಲಧಿಕಾರಿಗಳ ಗಮನಕ್ಕೆ ಒಂದು ವಿಚಾರ ಹೋಗಿದ್ಯಾ ಹೇಗೆ? ಹೌದು ಸಾಹಿತ್ಯ, ಈಗಾಗಲೇ ಗ್ರಾಮಾಂತರ DC ವೀರೇಶ್ ಅವರ ಗಮನಕ್ಕೆ ಈ ವಿಚಾರವನ್ನ ತರಲಾಗಿದೆ. ಅವರು ಕೂಡ ಇದನ್ನ ಪರಿಶೀಲನೆ ಮಾಡ್ತೀವಿ ಅನ್ನುವಂತ ಮಾತುಗಳನ್ನ ಹೇಳಿದ್ದಾರೆ. ಒಂದೇನಂತಂದ್ರೆ ಮೇಲಧಿಕಾರಿಗಳಿಗೆ ಕೆಲವೊಂದು ಹಂತದಲ್ಲಿ ಕೆಳ ಹಂತದ ಅಧಿಕಾರಿಗಳ ಈ ರೀತಿಯ ವರ್ತನೆಗಳು ಮಾಹಿತಿ ಇರ್ಲಿಕ್ಕಿಲ್ಲ. ಏನು ವಿಡಿಯೋ ಸಮೇತ ಅಂದ್ರೆ ಪ್ಯಾಸೆಂಜರ್ಗಳು ದೂರನ್ನ ಕೊಟ್ಟಂತ ಸಂದರ್ಭದಲ್ಲೇ ಅವ್ರಗಳಿಗೂ ಕೂಡ ಈ ರೀತಿಯ ವಿಚಾರಗಳು ಬರ್ತವೆ. ಆಮೇಲೆ ಏನು ವರ್ತನೆಗಳು ಬಹಳ ಒಂದೊಂದ್ಸರಿ ವಿಚಿತ್ರವಾಗಿರ್ತವೆ. ಏನ್ ಬೆಳಗ್ಗೆ ಎದ್ದ ತಕ್ಷಣನೇ ಏನ್ ಕಿರಾಣಿ ಅಂಗಡಿಗಳಲ್ಲಿ ಬೋಣಿ ಮಾಡ್ಲಿಲ್ಲ ಅಂತಂದ್ರೆ ಬಿಸ್ನೆಸ್ ಆಗಲ್ಲ ಅನ್ನುವಂತ ರೀತಿನಲ್ಲಿ ಇವರು KSRTC ಕಂಡಕ್ಟರ್ ಬಸ್ಗಳಿದ್ದಾಗ ಬಸ್ಗಳು ಸೇವೆಯನ್ನು ಒದಗಿಸಿದಾಗ ಜನ ಹತ್ಲೇಬೇಕು, ಜನ ಅದರ ವ್ಯವಹಾರ ಮಾಡ್ಲೇಬೇಕು. ಪ್ರತಿನಿತ್ಯ ಅವರು ಕ್ಯಾಶ್ ಆಗ್ಲಿ ಅಥವಾ ಆನ್ಲೈನ್ ಟ್ರಾನ್ಸಾಕ್ಷನ್ ಆಗ್ಲಿ ಮಾಡ್ಲೇಬೇಕಾಗ್ತದೆ. ಆಮೇಲೆ EV ಬಸ್ಗಳು ಹೊರಡಬೇಕು ಅಂದ್ರೆ ಇಂತಿಷ್ಟು ಸಂಖ್ಯೆಯ ಪ್ಯಾಸೆಂಜರ್ಗಳು ಭರ್ತಿ ಆಗ್ಲೇಬೇಕು ಅಂತ ಇದೆ. ಅಷ್ಟು ಭರ್ತಿಯಾದ ನಂತರನೇ ಪ್ಯಾಸೆಂಜರ್ ಬಸ್ಗಳು ಓಡ್ತಕ್ಕಂಥದ್ದು. ಇದರ ಪರಿಜ್ಞಾನ ಇಲ್ದಿರ್ತಕ್ಕಂಥ ಕಂಡಕ್ಟರ್ಗಳು ಮೊದಲನೇ ಪ್ಯಾಸೆಂಜರ್ಗೆ ಕ್ಯಾಶ್ ಬೇಕು ಅಂತೇಳಿ, ಹಣನೇ ನಗದು ಬೇಕು ಅಂತೇಳಿ ಪಟ್ಟಿಡಿತಕ್ಕಂಥದ್ದು ಇದೆಯಲ್ಲ, ಇದು ಎಲ್ಲ ಒಂದ್ ಕಡೆ ಅಂಧಶ್ರದ್ಧೆ. ಇಂಥ ಅಂಧಶ್ರದ್ಧೆಗಳು ಕಡಿಮೆ ಆಗ್ಬೇಕು. ಸಾರ್ವಜನಿಕರ ಜೊತೆ ಉತ್ತಮ ವ್ಯವಹಾರ ಮಾಡ್ತಕ್ಕಂಥ ಕಂಡಕ್ಟರ್ಗಳು ಮತ್ತೆ ಡ್ರೈವರ್ಗಳನ್ನ ನೇಮಕ ಮಾಡಿದ್ರೆ ಮಾತ್ರ ಸಂಸ್ಥೆಗೆ ಒಂದು ಒಳ್ಳೆಯ ಹೆಸರು ಬರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಗ್ರಾಮಾಂತರ DC ವೀರೇಶ್ ಅವರು ಹೇಳಿದ್ರೆ ಅವರ ಗಮನಕ್ಕೆ ಈ ವಿಚಾರವನ್ನ ಗಟ್ಟಿಯಾಗಿ ತರ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಜೊತೆಗೆ ಅವರ ಯಾರು ಕಂಡಕ್ಟರ್ ಈ ರೀತಿಯ ದುರ್ವರ್ತನೆ ಮಾಡಿದ್ರು ಅವರ ವಿರುದ್ಧ ಕಠಿಣ ಕ್ರಮ ತಗೊಳ್ಬೇಕು ಅಂತ ಆಗ್ರಹ ಸಾರ್ವಜನಿಕರಿಗೆ ಕೇಳಿ ಬರ್ತಾ ಇದೆ. ಅದ್ರ ವಿರುದ್ಧ ಕಠಿಣ ಕ್ರಮ ಆಗೋ ತನಕ ಕೂಡ ಫ್ರೀಡಮ್ TV ಕೆಲಸ ಮಾಡುತ್ತೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ.